ಬಳ್ಳಾರಿ ಘರ್ಷಣೆ ಗಲಭೆಕೋರರ ಹಿಂದೆ ಬಿದ್ದ ಕಾಕಿ ರೆಡ್ಡಿ ರಾಮುಲು ಸೋಮಶೇಖರ್ ರೆಡ್ಡಿಗೂ ಗುಲಾವ್. ಬಳ್ಳಾರಿ ಘರ್ಷಣೆ ರೆಡ್ಡಿ ರಾಮುಲು ಸೋಮಶೇಖರ್ ರೆಡ್ಡಿಗೂ ಇದೀಗ ಗುಲಾವ್. ಮಾಜಿ ಶಾಸಕ ರೆಡ್ಡಿ ಆಪ್ತ ಅಲಿಖಾನ್ ಬಿಜೆಪಿ ಶಾಸಕರು ಸೇರಿದಂತೆ 33 ಜನರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಈಗಾಗಲೇ 26 ಮಂದಿಯನ್ನ ಬಂಧಿಸಿರೋ ಪೊಲೀಸರು ಮತ್ತೆ ಬಿಜೆಪಿ 33 ಜನರಿಗೆ ಬಳ್ಳಾರಿ ಪೊಲೀಸರು ನೋಟಿಸ್. ಮುಂಚೂಣಿ ಬಿಜೆಪಿ ಕಾರ್ಯಕರ್ತರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಬಳ್ಳಾರಿ ಘರ್ಷಣೆ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಕಿ ಡ್ರಿಲ್ ಅನ್ನ ಮಾಡ್ತಾ ಇದೆ. ಈ ಬಗ್ಗೆ ಒಂದು ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾ ಇದೆ. ಇನ್ನು ಅದರಂತೆ ರೆಡ್ಡಿ ರಾಮುಲು ಸೋಮಶೇಖರ್ ರೆಡ್ಡಿಗೂ ಕೂಡ ಬುಲಾವನ್ನ ಕೊಟ್ಟಿದೆ. ಈಗಾಗಲೇ 26 ಜನರನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇರುವಂತಹ ಕಾಕಿ ಇದೀಗ 33 ಜನರಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ಬಿಜೆಪಿ ಶಾಸಕರು ಸೇರಿದಂತೆ 33 ಜನರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ಈಗ ಫುಲ್ ಹೈ ಅಲರ್ಟ್ ಆಗಿ ತನಿಖೆಯನ್ನ ಮಾಡ್ತಾ ಇದೆ ಕಾಕಿ ಕೂಡ. ಯಾಕಂದ್ರೆ ಅಲ್ಲಿ ಹೇಗೆಲ್ಲ ಗಲಾಟೆ ಆಯಿತು, ಏನೇನೆಲ್ಲ ನಡೀತು, ಯಾರ್ಯಾರೆಲ್ಲ ಕೈವಾಡ ಇದೆ, ಫೈರಿಂಗ್ ಯಾರು ಮಾಡಿದ್ರು, ಗುಂಡಿನ ದಾಳಿ ಹೇಗೆ ನಡೀತು, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕಲೆ ಹಾಕೊಂಡು ಅಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಈಗಾಗಲೇ 26 ಮಂದಿಯನ್ನ ಬಂಧಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಈಗಾಗಲೇ ಒಂದು ಪೊಲೀಸ್ ಇಲಾಖೆ ಕೂಡ ಒಂದು ವಿಚಾರಣೆಯನ್ನು ನಡೆಸ್ತಾ ಇದೆ. ಇನ್ನು 33 ಮಂದಿ ಬಿಜೆಪಿ ಶಾಸಕರಿಗೆ ಸೇರಿದಂತೆ 33 ಮಂದಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಅಂತ ಏನೆಲ್ಲ ಅಪ್ಡೇಟ್ ಇದೆ ಈ ಬಗ್ಗೆ? ಮನಿಷಾ, ಏನು ಅಂದ್ರೆ ಈ ಬಳ್ಳಾರಿ ಏನು ಬ್ಯಾನರ್ ಘಟನೆ ಸಂಬಂಧಪಟ್ಟಂತ ಏನೊಂದು ಪ್ರಕರಣ ಆಗಿತ್ತು, ಆ ಪ್ರಕರಣ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಇಬ್ಬರಿಗೂ ಒಂದು ನೋಟಿಸ್ ನೀಡಲಾಗಿದೆ. ಬಿಜೆಪಿಯಲ್ಲಿ ಈಗಾಗಲೇ ಸುಮಾರು 33 ಜನರಿಗೆ, ಅಂದ್ರೆ ಇದರಲ್ಲಿ ಜನಾರ್ದನ್ ರೆಡ್ಡಿ ಇರ್ಬೋದು, ಸೋಮಶೇಖರ್ ರೆಡ್ಡಿ ಮತ್ತು ಬಿ ಶ್ರೀರಾಮುಲು ಶೇಖರ್ ಅವರ ಆಪ್ತರು ಎಲ್ಲರೂ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಆಪ್ತವರು ಬೆಂಬಲಿಗರು ಸಹ ಈ ಕೇಸ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಒಂದು 33 ಜನರ ಒಂದು ಲಿಸ್ಟ್ ಮಾಡಿದ್ದಾರೆ. ಆ ಲಿಸ್ಟ್ ಪ್ರಕಾರ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಮೂಲಕ ಅವರ ಕೆಲವು 26 ಬಂಧನ ಸಹ ಮಾಡಿದ್ದಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ ಅವ್ರಿಗೂ ಸಹ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವರು ನೋಟಿಸ್ ಕೊಟ್ಟಿದ್ದಾರೆ, ಮಾತ್ರ ಇನ್ನು ಯಾರು ಬಂದಿರ್ತೀವಿ ಅನ್ನೋದು ಇನ್ನು ಅಧಿಕೃತ ಮಾಹಿತಿ ನೀಡಿಲ್ಲ. ಈಗೇನು ಒಂದು ಕಮಿಷನರ್ ಈಗ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖವಾಗಿ ಯಾರನ್ನ ಬಂಧನ ಮಾಡಬೇಕು, ಏನೆಲ್ಲ ಆಗಿದೆ ಅಂತ ಡೀಟೇಲ್ಸ್ ಮಾಹಿತಿ ನೀಡಿದ್ದಾರೆ. ಇದರ ನಂತರ ನಮ್ಗೆ ಮಾಹಿತಿ ಏನು ಅನ್ನೋದು ಸಮಗ್ರ ಮಾಹಿತಿ ತಿಳಿದು ಬರಲಿದೆ. ವನಿತಾ, ಧನ್ಯವಾದಗಳು ಆನಂದ್ ನಿಮ್ಮೆಲ್ಲ ಮಾಹಿತಿಗೆ.